ಇವ ಒಂದು ಕೊರಡು ಹಿಂಡುತ್ತಾನೆ, ಏನಾದರೂ ಮಾಡಬೇಕಲ್ಲ. ಇವಳು ಎಲ್ಲಿ ಹೋದ? ಸೈರಂದ್ರಿ, ಮಾಲಿನಿ, ಇಲ್ಲೇ ಇದೆಯೇನಮ್ಮ ನೀನು? ಹೊರಗಿದ್ದೆ, ನೀವು ಕರದಲ್ಲಿಗೆ ಬಂದೆ. ಒಳ್ಳೆಯದಾಯ್ತು ನೀವು ಹೊರಗಿದ್ದದ್ದು. ನೀವು ಒಳಗೆ ಬರಬೇಕು ಅಂತಲೇ ನಾ ಭಾವಿಸಿದ್ದು. ಒಂದು ಕೆಲಸ ಆಗಬೇಕು. ಏನಮ್ಮ ತಲೆ ಬಾಚಬೇಕು? ಅನುಜನ ಮನೆಗಳಿಗೆ ವಿನಯದಿ ಮಧುವನೇನೋ ಅಮ್ಮ. ನೀ ಕೇಳಿದ್ದೆಲ್ಲ ಹೌದದು. ತಲೆ ಬಾಚಬೇಕು ಅಮ್ಮ. ತಲೆ ಬಾಚಿ ಆಗಿತ್ತಲ್ಲ. ಏನನ್ನೆಲ್ಲ ನೀ ಮಾಡಬೇಕು ಅದನ್ನೆಲ್ಲ ಮಾಡಬಹುದು. ಹೌದು. ಅದು ಅದಕ್ಕಿಂತ ಹೆಚ್ಚಿನ ಒಂದು ಆಸೆ ನನಗೆ ಇವತ್ತು. ಏನಮ್ಮ ಈ ಮುಸ್ಸಂಜೆ ಹೊತ್ತಿಗೆ ನಿಮಗೊಂದು ಆಸೆ? ಅಲ್ಲ, ಇಲ್ಲದ್ದೇನು ಅಲ್ವಲ್ಲ. ಈಗ ಒಂದು ದೊಡ್ಡ ದೊಡ್ಡ ಮನೆಯಲ್ಲಿ ಅಥವಾ ಒಂದು ಕ್ಷಾತ್ರದ ಮನೆಯಲ್ಲಿ ಅದು ಇರುವಂತಹುದೇ. ಯಾವುದಮ್ಮ? ಒಂದು ಸಂಜೆ ಹೊತ್ತಲ್ಲಿ, ಇಳಿ ಹೊತ್ತಲ್ಲಿ ಒಂದು ಮನಸ್ಸಿಗೆ ಒಂದು ಮುದ ಕೊಡೋದಕ್ಕೆ ಒಂದು ಮಧುಪಾನ. ನೀವು ಮಾಡಿದ್ದು ನೋಡ್ಲಿಲ್ಲ ಈವರೆಗೆ. ಇವತ್ತು ಬೇಕು ಅಂತಾಗಿ ನಿಮಗೋ? ನಾನೇನು ಮಾಡಬೇಕಮ್ಮ? ಅದಕ್ಕೆ ಮಧು ಕೊಡಬೇಕು. ಮಧು ಬೇಕು? ಹೌದು. ಮಧು ಕೊಡಬೇಕಾದ್ರೆ ಅಲ್ಲ, ಮಧು ಕೊಡಬೇಕು ಅಂತ. ನೀವು ಮಾತಾಡೋದು ನೋಡಿದ್ರೆ ಮದ್ದು ಕೊಡಬೇಕು ಅಂತ ಕಾಣ್ತದೆ. ಮದ್ದು ಕೊಡಬೇಕು ಅಂತಲ್ಲ, ದಕಾರಕ್ಕೆ ಗೊತ್ತಿಲ್ಲ. ಸರಿ, ಮಧು ಕೊಡಬೇಕು. ಕೊಡಬೇಕಾದ್ರೆ ಬೇಡುವಾ? ಬೇಕಲ್ಲ, ತರಬೇಕು. ನಿಮ್ಮಲ್ಲಿ ಇಲ್ವಾ? ಇಲ್ಲ, ಅಲ್ಲಿ ಉಂಟು. ಅಂದ್ರೆ ನಿಮಗೆ ಸರಾಗ ನಿತ್ಯ ಅಭ್ಯಾಸ ಇಲ್ಲಪ್ಪ, ಇವತ್ತಿಗೆ ಮಾತ್ರ. ಹಾಗಂತ ಎಲ್ಲಿ ಇದೆ ಅಂತ ಗೊತ್ತುಂಟು, ಅಲ್ಲಿಂದ ತಂದ್ರೆ ಆಯ್ತು. ಓ, ಇಂತಲ್ಲಿ ಉಂಟು ಅಂತಲೂ ಗೊತ್ತು? ಅದು ಗೊತ್ತು. ಆಗ ಹೂವಲ್ಲಿ ಅದಕ್ಕೆ ಬೇಕಾದ ಪಾತ್ರೆ ಉಂಟು, ಸುವರ್ಣ ಪಾತ್ರೆ. ಹೌದು. ಓ, ಅಲ್ಲಿ ಉಂಟಲ್ಲ ನನ್ನ ಆ ಮನೆ. ಯಾವ ಮನೆ ಅಮ್ಮ ಅದು? ಅದೇ ನನ್ನ ಅನುಜನ ಮನೆ. ನನ್ನ ಅನುಜನ ಮನೆ. ಒಮ್ಮೆ ಅಲ್ಲಿವರೆಗೆ ಹೋಗಿ ಆ ಪಾತ್ರೆಯಲ್ಲಿ ಒಂದು ಸ್ವಲ್ಪ ಮಧು ತೆಕ್ಕೊಂಡು ಬರ್ತೀಯಾ? ಎಲ್ಲಿಗೆ ಹೋಗಿ? ಅವನ ಮನೆಗೆ, ಕೀಚಕನ ಮನೆಗೆ. ತರುವುದೇನನ್ನು? ಮಧುವನ್ನು. ಹೋಗಬೇಕಾದ್ದು ಅಲ್ಲಿಗೆ ನೀನು? ನಾವು ಒಬ್ಬಳೇ. ಅಮ್ಮ, ಅಮ್ಮಗೆ ಇನ್ನೇನ ಗೊತ್ತಿದುವೆ, ಅಮ್ಮಗೆ ಅಮ್ಮಗೆ
ನಮ್ಮ ವ್ಯಸನಗಳು ಅನ್ಯರಿಗೆ ಅಪಕಾರವನ್ನು ಮಾಡದೇ ಇದ್ರೆ ಆ ವ್ಯಸನಗಳನ್ನು ಪೋಷಿಸುವಲ್ಲಿ ಆಕ್ಷೇಪಿಸುವುದಕ್ಕಿಲ್ಲ. ನಿಮಗೆ ಮಧುಪಾನವನ್ನು ಮಾಡಬೇಕು ಎಂಬ ನಿಮ್ಮ ಚಾಪಲ್ಯ ಅನ್ಯರಿಗೆ ಅಪಕಾರವಾಗದೇ ಇದ್ರೆ ಅದನ್ನು ಉಳಿದವರ ಆಕ್ಷೇಪಿಸುವುದಕ್ಕೆ ನೆಲೆ ಇರುವುದಿಲ್ಲ. ನಾನು ಅನ್ಯಳಿದ್ದೇನೆ. ನಿಮ್ಮ ಮಧುಪಾನದ ಚಾಪಲ್ಯವನ್ನು ಪ್ರಶ್ನಿಸುವ ಆಕ್ಷೇಪಿಸುವ ಸ್ಥಾನಾಪನ್ನಳೂ ನಾನಲ್ಲ. ಅದಕ್ಕೊಂದು ವ್ಯಾಪ್ತಿ ಅಧಿಕಾರವನ್ನು ಹೊಂದಿದವಳು ನಾನಲ್ಲ. ಆದರೆ ಒಂದು ಉಂಟಮ್ಮ, ನಿಮ್ಮ ಚಾಪಲ್ಯ ಕಾರಣವಾಗಿ ಮತ್ತೊಬ್ಬರ ಬದುಕೆ ಧ್ವಂಸವಾಗುತ್ತದೆ ಅಂತಾದ್ರೆ, ಮತ್ತೊಬ್ಬರಿಗೆ ಅಪಕಾರವಾಗುತ್ತದೆ ಅಂತಾದ್ರೆ, ಆಗ ಅನಿವಾರ್ಯವಾಗಿ ಅಂಥದ್ದನ್ನು ದೂರ ಇಡಬೇಕಾದದ್ದು ರಾಜನ್ಯ ಕುಲಜರಾದ ನಮಗೆ ಕರ್ತವ್ಯವೂ ಆಗುತ್ತದೆ. ನಿಮಗೆ ನೀತಿ ಪಾಠವನ್ನು ಮಾಡುತ್ತಿದ್ದೇನೆ ಅಂತ ಅನ್ಯತಾ ಭಾವಿಸಕೂಡದು. ನಿಮ್ಮಲ್ಲಿಗೆ ಕೆಲಸಕ್ಕೆ ಸೇರಿ 10 ತಿಂಗಳು ಕಳೆದಾಗಿದೆ. 11 ಮಾಸವನ್ನು ಉತ್ತರಿಸಿಯೂ ಆಗಿದೆ. ವತ್ಸರವು ಪೂರ್ಣವಾಗುವುದಕ್ಕಿರುವುದು ಕೆಲವು ದಿನಗಳು ಮಾತ್ರ. ಇಲ್ಲಿಯವರೆಗೆ ನೀವು ಆಡಿದಂತೆ ನಿಮ್ಮನ್ನು ಸೇವಿಸಿದವಳು, ನಿಮ್ಮ ಸುಕುಮಾರಿಯಾದ ಉತ್ತರಿಗೂ ಸೇವೆಯನ್ನು ಒದಗಿಸಿದವಳು ಅಮ್ಮ. ನಿಮ್ಮಲ್ಲಿ ಆಶ್ರಿತಳಾಗಿ ಬಂದ ಕಾಲದಲ್ಲಿ ನಾನು ಆಡಿದ ವಾಕ್ಯಗಳನ್ನು ತಾವು ಮರೆತಿರಬೇಕು. ಪರೋಚ್ಚಿಷ್ಟ ಗಮನವನ್ನು, ಪರೋಚ್ಚಿಷ್ಟ ಭುಂಜನವನ್ನು, ಪರತಲ್ಪ ಗಮನವನ್ನು, ಪರಪಾದ ಸೇವೆಯನ್ನು ನಾನು ಆಡುವುದಿಲ್ಲ ಅಂತ ಆಡಿದ್ದೆ. ಹದಿಬದೆಯ ಧರ್ಮವದು ಸೈರೇಂದ್ರಿ, ನಾನು ನಿನ್ನನ್ನು ಅನುಮೋದಿಸ್ತೇನೆ ಅಂತ ಆಡಿದವರು. ತಪ್ಪಿದಿರಿ ಅಂತಲ್ಲ, ಮರೆತಿದ್ದೀರಿ ಅಂತಲ್ಲ, ನೆನಪಿಸ್ತಾ ಇದ್ದೇನಮ್ಮ. ಏನು? ನಮ್ಮ ಮೈಯ ಹುಣ್ಣು ಅಂತಾದ್ರೆ ನಾವು ಮುಚ್ಚಿಡುವುದಕ್ಕೆ ಯತ್ನಿಸ್ತೇವೆ, ಆದದ್ದು ಮೈಯಲ್ಲಲ್ವಾ? ನಮ್ಮ ಮೈಯಲ್ಲಿರುವ ಕಪ್ಪು ಕಲೆಯನ್ನಾದರೆ ನಾವು ಯಥಾಸಾಧ್ಯ ಮುಚ್ಚುವುದಕ್ಕೆ ಯತ್ನಿಸ್ತೇವೆ, ಸೌಂದರ್ಯ ಭಗ್ನವಾಗುವುದು ನಮ್ಮ ಕಾಯದ್ದಲ್ವಾ? ನಿಮ್ಮ ಮೈಯಲ್ಲಿ ಹುಟ್ಟಿದ ಹುಣ್ಣು, ನಿಮ್ಮ ದೇಹ ಕಂಟಿದ ಕಲೆ, ನಿಮ್ಮ ರಾಜ್ಯ ಕಂಟಿದ ಶನಿ ಬೇರೆ ಯಾರಲ್ಲಮ್ಮ. ನಿಮ್ಮ ಹೊತ್ತಿಗೆ ಹುಟ್ಟಿದ ನಿಮ್ಮ ಓರಗೆ ನೆನೆಸಿದ ಕಳ ಕೀಚಕ. ಗಮನಿಸಿಯೂ ಉಪೇಕ್ಷಿಸಿರಬಹುದು ತಾವರಿಯದ್ದು ಅಂತ ಆಡುವುದಿಲ್ಲ. ಯಾಕಂದ್ರೆ ತಮ್ಮ ಸಮಕ್ಷದಲ್ಲೇ ಅನೇಕ ದುರ್ವರ್ತನೆಗಳನ್ನು ತೋರಿದವ. ನಿನ್ನೆಯೋ ಮೊನ್ನೆಯೋ ಎಂಬ ಹಾಗೆ ನಾ ನಿಮ್ಮಲ್ಲಿಗೆ ಬರುವಾಗ ಪಥವನ್ನು ಅಡ್ಡಗಟ್ಟಿ ನೀ ಸುಖಿಸಬೇಕು, ನಿನ್ನನ್ನು ಸುಖ ಪಡಿಬೇಕು ಅಂತ ಅಪೇಕ್ಷಿಸಿದವ. ತಿರಸ್ಕರಿಸಿ ನಾ ನಿಮ್ಮಲ್ಲಿಯವರೆಗೆ ಬಂದವಳು. ನನ್ನ ಕುರಿತಾಗಿ ಕಾಮವನ್ನಿರಿಸಿಕೊಂಡವ, ಹೆಮ್ಮಕ್ಕಳನ್ನು ಕಾಣಬೇಕಾದ ದೃಷ್ಟಿಯಲ್ಲಿ ಕಾಣದೇ ಇದ್ದವ, ಕಾಮವನ್ನೇ ಮುಂದಿರಿಸಿಕೊಂಡು ಲಜ್ಜೆಯನ್ನೋ, ಸೌಶೀಲ್ಯವನ್ನೋ, ಧರ್ಮವನ್ನೋ, ವಿವೇಚನೆಯನ್ನೋ, ವಿವೇಕವನ್ನೋ ಮರೆತು ವರ್ತಿಸುವ ಒಬ್ಬ ಕೇವಲ ದುಷ್ಟನಿದ್ದಾನೆ. ದುಷ್ಟನಾದ್ರೂ ಸರಿಗಳಿಸುವುದಕ್ಕೆ ಸಾಧ್ಯವಾಗುತ್ತದೆ. ದುಷ್ಟನಲ್ಲೊಂದು ಕೇವಲತ್ವ ಅನ್ನೋದು ಸೇರಿಕೊಂಡಿತ್ತು ಅಂತಾದ್ರೆ, ಆಡು ಭಾಷೆಯಲ್ಲಿ, ರೂಢಿಯ ಭಾಷೆಯಲ್ಲಿ ಆಡಬೇಕು ಅಂತಾದ್ರೆ ಕೀಳು ಮನಸ್ಥಿತಿಯನ್ನು ಹೊಂದಿದ ಒಬ್ಬ ದುಷ್ಟ, ಕೇವಲ ನೆನೆಸಿದವ, ಚಾಪಲ್ಯಕ್ಕೆ ತನುವನ್ನು ಕೊಡುವವ, ಮನವನ್ನು ಕೊಡುವವ, ಮುಂದಾಗುವುದನ್ನು ಯೋಚಿಸದೆ ಮತಿಯನ್ನು ಮರೆತು ವ್ಯವಹರಿಸುವ ಮತಾಂಧನಿದ್ದಾನೆ. ಅಂಥವನಲ್ಲಿಗೆ ನಾ ಸಾಗಿದೆ ಅಂತಾದ್ರೆ ನನಗೆ ಅಪಕೀರ್ತಿ ಬರ್ತದೆ ತಾಯಿ. ಸೈರೇಂದ್ರಿಯ ಅಲ್ಲಿಗೆ ಹೋದದ್ರಿಂದ ಸೈರೇಂದ್ರಿಯ ಶೀಲ ಕೆಟ್ಟಿತು ಎಂಬ ಅಪಕೀರ್ತಿ ಅಲ್ಲ ತಾಯಿ. ಯೋಚಿಸಬೇಕಾದ್ದು ಬೇರೆಯೇ ಉಂಟು. ಏನು? ಅನುಪಮ ಅಸಾಧ್ಯರೆನಿಸಿಕೊಂಡಂತಹ ದೇವಾಂಶರೆನಿಸಿದ 5 ಮಂದಿ ಗಂಧರ್ವರು ನನಗೆ ಭರ್ತರಿದ್ದಾರೆ. ಗಂಧರ್ವ ಪಂಚಕರ ಭಾರ್ಯೆ ನಾನಿದ್ದೇನೆ. ನಿಮಗೆ ಪ್ರಾಸಂಗಿಕವಾಗಿ ನಾನು ಆಡಿದ್ದೆ. ನಿಶಿಯ ಕಾಲದಲ್ಲಿ ನಿತ್ಯವೂ ನನ್ನನ್ನು ಸಂಧಿಸುವ ಸೌಶೀಲ್ಯವಂತರಿದ್ದಾರೆ. ನಾನವರ ನಗಲಿದರೂ ನನ್ನ ನಗಲದೆ ನಿತ್ಯ ಅವರ ರಕ್ಷಾಕಕ್ಷೆಯ ಕವಚದೊಳಗಿರಿಸಿ ಪಾಲಿಸುವ ಪಂಚಪತಿಗಳಿದ್ದಾರೆ. ಲೋಕದ ವ್ಯಾಪ್ತಿಯನ್ನು ಬಿಡಿಯಮ್ಮ. ಗಂಧರ್ವ ಲೋಕದ ವ್ಯಾಪ್ತಿಯಲ್ಲಿ ನಿಂತು ವಿಹಂಗಮರಾಗಿ ಕಾಣಬಹುದಾದ ಸಾಧ್ಯತೆಯನ್ನು ಹೊಂದಿದವರು. ಈಗಲೇ ನನ್ನ ಕುರಿತಾಗಿ ತೋರುತ್ತಾ ಇರುವ ದುರ್ವರ್ತನೆಯಿಂದ ಕತಿಗೊಂಡ ಅವರು ಕಾಲ ಪ್ರತೀಕ್ಷೆಯಲ್ಲಿದ್ದಿರಬಹುದು. ಇದು ನನ್ನ ಊಹೆ. ನೀವಾಗಿ ಒಂದು ಕಾಲವನ್ನು ತಂದೊದಗಿಸ್ತಾ ಇದ್ದೀರಿ. ಮಧುಪಾತ್ರೆಯನ್ನಂತೂ ನಾನು ಅಲ್ಲಿಯವರೆಗೆ ಸಾಗಿದೆ ಅಂತಾದ್ರೆ ಕಾಮ ಪ್ರವೃತ್ತಿಯಿಂದ ಅವ ಮುಂದುವರಿಯಿತಾನಮ್ಮ. ಮುಂದುವರಿದ ಅಂತಾದ್ರೆ ಯಾರ ಮನೆಯಲ್ಲಿ ಅನ್ನವನ್ನುಂಡಿದ್ದೇವೋ ಆ ಮನೆಗೆ ಬೆಂಕಿ ಇಡುವಂತಹ ಕೆಲಸವನ್ನು ಮಾಡಕೂಡದು ಪರಿಚಾರಿಕೆಯರು. ನನ್ನಿಂದಾಗಿ ಯಾವ ವಿರಾಟ ನಗರದ ಸಂರಕ್ಷಕನಾಗಿ ಸ್ತಂಭದೋಪಾದಿಯಲ್ಲಿರುವಂತಹ ಕೀಚಕ ನಾಮಕನಾದಂತಹ ಒಬ್ಬ ರಕ್ಷಾ ಕವಚ ನನ್ನ ಪತಿಯರಿಂದ ಛೇದಿಸಲ್ಪಡುತ್ತದೆ. ನನ್ನ ಪತಿಯರವನನ್ನು ಉಳೆಯಗೊಡುವುದಿಲ್ಲ. ನನ್ನ ಮೇಲೆ ಕಣ್ಣಿಕ್ಕಿದವ, ನನಗೆ ಕೈ ಇಕ್ಕುವುದಕ್ಕೆ ಹೊರಟವ ಯಾವನೇ ಆದರವನನ್ನು ಶಿಕ್ಷಿಸುವ ದೀಕ್ಷೆಯನ್ನು ಹೊತ್ತವರಿದ್ದಾರಮ್ಮ. ಆದ್ದರಿಂದ ನಿಮ್ಮ ಸೇವಾ ಕೈಂಕರ್ಯದಲ್ಲಿದ್ದು ನಿಮ್ಮ ತಮ್ಮನನ್ನು ಮಡುಹಿದ ಅಪಕೀರ್ತಿ ನನಗೆ ಬರ್ತದೆ. ಆದ್ದರಿಂದ ಅಮ್ಮ ಅಂತ ಕರೆದಿದ್ದೇನೆ. ಮಗಳಾದ ಉತ್ತರೆ ಅಂತ ಭಾವಿಸಿ, ನಿಮ್ಮ ಓರಗೆಯಲ್ಲಿ ಹುಟ್ಟಿದ ಸಹೋದರಿ ಅಂತ ಭಾವಿಸಿ, ನಿಮ್ಮ ಪರಿಚಾರಕಿಗೆ ಬಂದ ಗಂಧರ್ವ ಕನ್ನಿಕೆ ಎನ್ನುವುದನ್ನು ಮನ್ನಿಸಿ. ಬೇಡಮ್ಮ, ನಿಮಗೆ ಮದುವೆ ಬೇಕು ಅಂತಾದ್ರೆ ಅನ್ಯರನ್ನು ಕಳುಹಿಸಿ, ಅದಲ್ಲ ಅಂತಾದ್ರೆ ನನ್ನನ್ನು ಬಿಟ್ಟು ಬಿಡಿ.
ಬೇಡಮ್ಮ, ಎಂತದ್ದೇ? ಬೇಡ ತಾಯಿ, ಬೇಡ. ಬೇಡ ಅಂತ ನಾನು ಹೇಳುದು ಅದನ್ನೇ. ಹೋಗು ಅಂತ ಹೇಳುವಾಗ ಹೊರಡುವುದಲ್ಲ. ಏನೋ ಹೇಳಲಿಕ್ಕೆ ಒಂದು ದಾಕ್ಷಿಣ್ಯವನ್ನು ಬಿಟ್ಟೆ ಅಂತಂದ್ರೆ ಒಂದಷ್ಟು ಮಾತನಾಡುವುದಕ್ಕೆ ಹೊರಟಿದ್ದಾರೆ. ಹೇಳಬೇಕಾದ್ದನ್ನೇ ಹೇಳಿದ್ದೇನಮ್ಮ. ಈಗ ಮಾತನಾಡುತ್ತಾ ಗಂಡಂದಿರ ಹೆಸರನ್ನು ಮುಂದೊತ್ತಿ ಅಪಾಯ ಬಂದಿತ್ತು ಅಂತ ಅನುಪಮರೆನಿಸಿದವರಮ್ಮ. ಅನುಪಮರಲ್ವ? ಇರಲಿ, ಅವರೊಂದು ಮಹಾ ಎನ್ನುವ ಹಾಗೆಲ್ಲ ನೀ ಮಾತನಾಡಿ ಭಯ ಹುಟ್ಟಿಸಬೇಕಂತ ಅಗತ್ಯ ಇಲ್ಲ. ಏನು ಮಾಡ್ಯಾರವರು? ಆಡದ ಕೆಲಸ. ಹೆಂಡತಿಯನ್ನು ಮಟ್ಟಿಗೆ ಉಳಿಸಿಕೊಳ್ಳಿಲ್ಲ, ಅದೇನು ಹೇಳಿಕೊಂಡು ಕಳಿಸಿದ್ದಾರೆ. ಅಥವಾ ನೀನು ಬಂದಿದ್ದಿ? 11 ದಿವಸ ಮಧುಮುಟ್ಟದ ಹಾಗೆ ಸೂತಕ ಬಂದಿತ್ತು ತಾಯಿ ಅವನಿಂದ. ಯಾರಿಂದ? ಏನು ಮಾಡಿಯಾರು ಅಲ್ಲ, ಅಷ್ಟನ್ನು ಮಾಡಿಯಾರು. ಯಾರು? ನನ್ನ ಪತಿಗಳ ಇವರು. ಅವನನ್ನು ಮಡುವ ಮುಖೇನವಾಗಿ ನಿಮಗೆ ಸೂತಕ ಬಂದಿತ್ತು. ಒಂದು ಮಾತಾಡಿದರೆ ಜಾಗ್ರತೆ ಸಾಕೆಲ್ಲವ. ನಾ ಬಲ್ಲೆ ಸೇರಿಸಿಕೊಂಡು ಇಷ್ಟು ದಿವಸ ಆಶಯವನ್ನು ಕೊಟ್ಟರೆ ಈಗ ಹಾಗಲ್ಲ, ಹಾಗಾದೀತು ಹೀಗಾದೀತು. ಬಂದದೇನಂತ ನೋಡಿಕೊಳ್ಳಿಕ್ಕೆ ನಾವಿಲ್ವೋ? ಅಥವಾ ನಮ್ಮ ಮನೆಯಲ್ಲೋ ಇಲ್ಲಿ ಅದೇನಾಗ್ತದೆ ನಾನು ನೋಡಿಕೊಳ್ತೇನೆ. ಬೇಡಮ್ಮ, ನಾವು ಕೈ ಜೋಡಿಸಿ ಬೇಡುತ್ತಾ ಇದ್ದೇವೆ. ಕೈ ಜೋಡಿಸಿ ಬೇಡುದು? ಒಮ್ಮೆ ಬಿಟ್ಟು ಬಿಡಿ. ಅಕಾಲ ಅಮ್ಮ ಮುಸ್ಸಂಜೆಯ ಹೊತ್ತು ಮೊದಲೇ ಪ್ರಮತ್ತನಾಗಿರ್ತಾನೆ. ನಾನು ಹೇಳಿದ್ದನ್ನು ಮಾಡುವುದಷ್ಟೇ ನಿನಗೆ ಕೆಲಸ. ಆಗ ಅಲ್ಲಿ ಉಂಟು ಹೊನ್ನ ಬಿಂದಿಗೆ ತೆಕ್ಕೊಂಡು ಬೇಗ ಹೋಗು. ಮಾತಾಡಿದ್ರೆ ಜಾಗ ಹಾಗೆ ಮಾತಾಡ್ತಲ್ಲ ಒಂದಿಷ್ಟು. ಕೇಳಿ ನೊಂದು ಪಾಂಚಾಲನ ನಮ್ದನಿ ಮದುವೆಗೆ ಹೊಂದಳಿಗೆ ಕೊಂಡು ನಿಂದಳು ಅಳಗುತ್ತ ಶ್ರೀ ಗೋವಿಂದ ರಕ್ಷಿಪುದು ಎಂದಳು. ಅಳಗುತ್ತ ಶ್ರೀ ಗೋವಿಂದ ರಕ್ಷಿಪುದೆಂದಳು. ಶ್ರೀ ಗೋವಿಂದ ಅಷ್ಟು ಮಾತನಾಡಿದವರು ಮುಖ ತಿರುಗಿ ಹೊರಟೇ ಬಿಟ್ರು. ಹೊನ್ನ ಪಾತ್ರೆಯನ್ನು ಹಿಡಿದು ಮಧುವನ್ನು ತುಂಬಿಸಿತ ಪ್ರತಿ ಮಾತಾಡುವುದಕ್ಕೆ ನಾ ಸ್ವಾಮಿ ಇದ್ದೇನೆ ಅಂತ. ಅಗ್ನಿಯಲ್ಲಿ ಹುಟ್ಟಿದವಳಿಗೆ ಬದುಕಿಡಿ ಅಗ್ನಿ ಪರೀಕ್ಷೆಯೇ ಅಂತ ಆಯ್ತಲ್ಲ. ಪಾಂಡವ ಪಂಚಕರ ಲಲನೆಯಾಗಿ ವಿಜೃಂಭಿಸುವ ಕಾಲದಲ್ಲಿ ಆದರೂ ಉಂಡದ್ದು ನೋವನ್ನೇ. ಎಷ್ಟು ಮಂದಿ ಕಾಮಾಂಧರ ಮುಂಭಾಗದಲ್ಲಿ ಪಾಂಚಾಲಿಕೆಯೋಪಾದಿಯಲ್ಲಿ ಬೊಂಬೆಯೋಪಾದಿಯಲ್ಲಿ ನಲಗಬೇಕಾದ ಸ್ಥಿತಿ ನನ್ನ ಬದುಕಿಗೆ. ಒಬ್ಬ ತಪ್ಪಿತು, ಒಂದು ಅಂತರಾಯ ತಪ್ಪಿತು, ಬದುಕು ಸುಗಮ ಆಯಿತು ಅಂತ ಯೋಚಿಸುವಾಗ ಮತ್ತೊಬ್ಬ ಕಾಣಿಸಿಕೊಳ್ತಾನೆ. ಸತ್ವ ಪರೀಕ್ಷೆ ಅಂತ ಪ್ರಾಜ್ಞರಾಡುತ್ತಾರೆ. ಏನು ಬದುಕಿನ ಉದ್ದಕ್ಕೂ ಸತ್ವ ಪರೀಕ್ಷೆಯೇ? ಪರೀಕ್ಷೆಯನ್ನು ಉತ್ತೀರ್ಣಗೊಳ್ಳುವುದು ಯಾವಾಗ? ಇದರ ಸತ್ಫಲವನ್ನು ಉಣ್ಣುವುದು ಯಾವಾಗ? ಇಲ್ಲ, ಸ್ಪಷ್ಟವಾಗಿ ನನಗರಿವಿದೆ. ಮಧುವನ್ನು ತರುವುದಕ್ಕಾಗಿ ತಾಯಿ ಅಪೇಕ್ಷಿಸಿದ್ದೂ ಅಲ್ಲ. ಮಧುವಿನ ನೆವನದಿಂದ ನನ್ನಲ್ಲಿ ಕಳುಹುತ್ತಾ ಇರುವುದು ಆ ಪ್ರಮತ್ತ ಮಧಾಂಧನ ಕಾಮಬಯಕೆಯನ್ನು ಈಡೇರಿಸುವುದಕ್ಕಾಗಿ. ಸರಿ, ಕಾಮುಕರ ವ್ರಾತವೇ ಸೇರಿ ಕಾಮಾಂಧರೇ ವಿಜೃಂಭಿಸ್ತಾ ಇದ್ದ ಸಭಾ ಮಧ್ಯದಲ್ಲಿ ಕಳ ದುಶ್ಯಾಸನನಿಂದ ಸೆಳೆಯುವುದಕ್ಕೆ ಸಾಧ್ಯವಾಗದೇ ಇದ್ದ ಅಕ್ಷಯ ಅಂಬರವನ್ನೊದಗಿಸಿದ ಮಾಧವನಿದ್ದಾನೆ. ಶ್ರೀ ಗೋವಿಂದ ನೀನೇ ರಕ್ಷಿಸು. ಕಣ್ಣು ಮುಚ್ಚಿದ್ದೇನೆ, ಕರದ್ವಯಗಳನ್ನು ಜೋಡಿಸಿದ್ದೇನೆ. ಪಾಂಡವ ಪಂಚಕರನ್ನು ಭರ್ತರಾಗಿ ನಿತ್ಯವೂ ಪರಿಸೇವಿಸಿದ್ದು ಸತ್ಯವಾದರೆ ಕೀಚಕನ ನಿಲಯದಲ್ಲಿ ನನ್ನ ಮಾನವನ್ನು ಸಂರಕ್ಷಿಸುವ ಹೊಣೆ ಭಗವಂತನದ್ದು. ಸಾಲದು. ಅನ್ನವಿಲ್ಲದೆ ಪಾನವಿಲ್ಲದೆ ಬಳಲಬೇಕಾದ ವನವಾಸದಲ್ಲಿ ಅನ್ನ ಅಕ್ಷಯವಾಗುವಂತೆ ಅನುಗ್ರಹಿಸಿದ ತರಣಿ ಇದ್ದಾನೆ, ಸೂರ್ಯನಿದ್ದಾನೆ. ನಿತ್ಯವೂ ಆರಾಧಿಸಿದಂತಹ ತ್ಯುಮಣಿ ಸೂರ್ಯನನ್ನೇ ಕೈ ಮುಗಿದು ಪ್ರಾರ್ಥಿಸ್ತಾ ಇದ್ದೇನೆ. ಮಾನದ ರಕ್ಷೆ ನಿನ್ನದು. ಗೋವಿಂದನಲ್ಲಿ ಮತ್ತೊಮ್ಮೆ ಆಡುತ್ತಾ ಇದ್ದೇನೆ. ಮಾನ ನಿನ್ನದು, ಅಪಮಾನ ನಿನ್ನದು, ಆನತ ಜನರ ಅಭಿಮಾನ ನಿನ್ನದು. ಗೋವಿಂದ ರಕ್ಷಿಸು, ರಕ್ಷಿಸು, ರಕ್ಷಿಸು. ಭಾಮಾಮಣಿ ಬಾರೆ ಬಾರೆ ಭಾಮಾಮಣಿ ಬಾರೆ ಭಾಮಾಮಣಿಯೇ ಬಾರೆ ಮನದ ಅರಗಿಣಿಯೇ ಬಾರೆ
ಮಾತಿನ ಕಡೆಯ ಬಾರೆ ಗುಣ ಮಳೆಯೇ ಮದನರೆಂಬ ದುರಾಪ ಮದನರೆಂಬ ದುರಾಪ ಒಡೆದ ಎನ್ನದುವನಿಗೆ ಚದುರ ಬೆಂಬಲವಾಗಿ ಬದುಕಿದಿ ತನುವ ಚದುರ ಬೆಂಬಲವಾಗಿ ಬದುಕಿದಿ ತನುವಾಗ ಮದನನೆಂಬ ದುರಾತ್ಮ ಒಡೆದ ಎನ್ನದುವನಿಗೆ ನೀ ಚದುರ ಬೆಂಬಲವಾಗಿ ಬದುಕಿದಿ ತನುವಾಗ ಬಾರೆ ಬಾರಗೆ ಬಾಮಣಿಯೇ ಬಾರೆ ಆಪಾದ ಮಸ್ತಕಳಾಗಿ ನನ್ನನ್ನು ನೋಡುತ್ತಾ ಸಿಂಹವನ್ನು ಕಂಡು ಬೆದರಿದ ಹರಿಣದ ಹಾಗೆ ಅಲ್ಲೇ ಯಾಕೆ ಭೀತಿಯಿಂದ ತಲ್ಲಣಗೊಳ್ಳುವ ಕಣ್ಣುಗಳನ್ನು ಆಚೆ ಈಚೆಗೆ ಹೊರಳಿಸಿಕೊಂಡು ವಿಹುವಲ ಚಿತ್ತೆಯಾಗಿ ನಿಂತಿದ್ದಿ. ಬಾ, ಧೀರರಾದಂಥ ಪತಿಗಳ ಸಂಸರ್ಗದಿಂದ ಪರಿತ್ಯಕ್ತೆಯಾದ ಅಭಿಸಾರಿಕೆಯೇ ಬಾ ನನ್ನ ಬಳಿಗೆ. ಮಧು ಕೊಡು. ಪ್ರಪಂಚದಲ್ಲಿ ಮಧುವನ್ನು ನೀನು ಕೊಡುವಾಗ ಮಧುವನ್ನು ಈಂಟಬಹುದಾದ ನನ್ನ ಬಾಯಿಗೆ ನನ್ನ ಕೈಗಳೇ ಆಸರೆ ಆಗಕೂಡದು. ಯಾವ ನಿನ್ನ ವಿಶಿಷ್ಟವಾದಂತಹ ಭಾವದ ಚಕಿತ ನೋಟಗಳಿಗೆ ನಾನು ಸೆರೆಯಾಗಿದ್ದೇನೆ ಅಂತಹ ಆಸರೆಯನ್ನು ನನಗೆ ಕೊಟ್ಟು ಜೊತೆಗೂಡಿ 4 ಕೈಗಳಿಂದ ಒಂದೇ ಬಾಯಿಗೆ ಈಂಟಿದಂತಹ ಕೊಡಮಾಡಲ್ಪಟ್ಟಂತಹ ಮಧುವನ್ನು ಮತ್ತೊಬ್ಬರು ಈಂಟುವ ಸ್ಥಿತಿಗೆ ಬಾರೆ. ಕೀಚಕನೆಂದರೆ ಸಾಮಾನ್ಯನೆಂದು ತಿಳಿದಿದ್ಯಾ? ನನ್ನ ಕುರಿತಾಗಿ ವಿಶೇಷವಾದ ಆಸಕ್ತಿ ಉಳ್ಳ ಹೆಣ್ಣು ಮಕ್ಕಳು ನನ್ನನ್ನು ಸೇರುವುದಕ್ಕಾಗಿ ಸರತಿಯಲ್ಲಿ ಸಾಲುಗಟ್ಟಿ ನಿಲ್ಲುವ ಕಥೆಯನ್ನು ನೀನು ಕೇಳಲಿಲ್ವೇ? ಈ ಊರಿಗೆ ನೀನು ಪದಾರ್ಪಣೆ ಮಾಡಿದ ಮೇಲೆ ನನ್ನ ಧೀರ ಧೀಮಂತ ಸಾಹಸ ಗಾಥೆಗಳನ್ನು ಪ್ರತಿಯೊಬ್ಬ ರಮಣಿಯು ಅತ್ಯಂತ ಉತ್ಕೃಷ್ಟವಾದ ವ್ಯಾಕರಣದ ಶಬ್ದಗಳಿಂದ ವರ್ಣಿಸುವುದನ್ನು ನೀನು ಕೇಳಲಿಲ್ವೇ? ಪ್ರಪಂಚದಲ್ಲಿ ಪರಾಕ್ರಮಿಗಳ ಸಂದೋಹಕ್ಕೆ ತಿಲಕಪ್ರಾಯನಾಗಿರುವ ಕೀಚಕ ನಾನು. ನನ್ನನ್ನು ಸೇರಿದುದರಿಂದ ಸಾರ್ಥಕವಾಯಿತು ಬದುಕು ಅಂತ ಭಾವಿಸುವ ಲಲನ ಗಡಣ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಪ್ರಪಂಚದಲ್ಲಿ ನೆರೆದು ಹೋಗಿದೆ. ನಿನ್ನನ್ನು ನೋಡುವಾಗ ತಾರೆಗಳ ಗಡಣದಿಂದ ಒಪ್ಪುವ ಚಂದ್ರ ಮಾತ್ರ ಪ್ರಪಂಚದಲ್ಲಿ ಸರಿಯಾದ ಬೆಳಕನ್ನು ಕಾಣಿಸಬಲ್ಲ. ಇವತ್ತು ಒಂಟಿ ತಾರಾ ಗಡಣದ ಪ್ರಧಾನ ತಾರೆಯ ಹಾಗಿದ್ದಿ ನೀನು. ಚಂದ್ರನ ಹಾಗಿರುವ ನನ್ನನ್ನು ಸೇರು. ನದಿಗಳ ಗಡಣದಲ್ಲಿ ಗಂಗೆಯ ಹಾಗಿರುವವಳು ನೀನು. ಸೇರಬೇಕಾದ ಸಮುದ್ರ ರಾಜ ನಾನೇ ಅಲ್ವೇ? ಯಾಕೆ ನನ್ನನ್ನು ನೀನು ಸೇರಕೂಡದು? ಈ ರೀತಿಯಾಗಿ ದೂರ ನಿಲ್ಲುವುದರಿಂದ ನನ್ನ ನಿಕಟವರ್ತಿತ್ವದ ಸಂಸರ್ಗದ ಸೌಖ್ಯವನ್ನು ನೀನು ಕಳೆದುಕೊಳ್ಳುವಿ ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಭವಿಷ್ಯದಲ್ಲಿ ದೊಡ್ಡದಾದ ಪಶ್ಚಾತ್ತಾಪದ ಹಗೆವಿನೊಳಗೆ ಇಳಿಯಬಹುದಾದ ದುಸ್ಥಿತಿ ನಿನ್ನ ಪಾಲಿಗೆ ಬರ್ತದೆ. ಒಂದು ಕಾಲದಲ್ಲಿ ಕೀಚಕ ಕೊಟ್ಟ ಕೊಡುಗೆಯನ್ನು ನಿರಾಕರಿಸಿ ನಾನು ಹತಭ್ರಷ್ಟಳಾಗಿ ಹೋದೆ, ತಥೋಭ್ರಷ್ಟಳಾಗಿ ಹೋದೆ ಎನ್ನುವ ಹಾಗೆ ವಿಲಪಿಸುವ ದಯಾರ್ದ್ರ ಸ್ಥಿತಿ ನಿನ್ನ ಪಾಲಿಗೆ ಬರುವುದಕ್ಕುಂಟು. ಬಾರೆ, ಅಲ್ಲಿ ನಿಲ್ಲಬೇಡ ನೀನು. ಸತ್ಯವಾಗಿಯೂ ನೀನು ಭಾಮೆ, ನಿತ್ಯವಾಗಿಯೂ ನಿನ್ನನ್ನು ಭಾಮೆ ಮಾಡುವ ಹೊಣೆ ನನಗೆ. ಸ್ಮರಣ ಅರಗಿಣಿಯಾಗಿರುವ ನಿನ್ನ ಬಾಯಿಗೆ ಪ್ರೇಮದ ವಿಶಿಷ್ಟವಾದ ತೊಂಡೆ ಹಣ್ಣುಗಳನ್ನು ಕೊಟ್ಟು ಆ ಮೂಲಕವಾಗಿ ನಿನ್ನನ್ನು ಸಂತೃಪ್ತಿಪಡಿಸುವ ರಸಿಕ ಶಿಖಾಮಣಿಯ ಹೊಣೆ ನನ್ನದು ಅಂತ ಭಾವಿಸ್ತೇನೆ. ನಿಲ್ಲಬೇಡ ಅಲ್ಲಿ. ಪಲ್ಲಂಗಕ್ಕೆ ನಿನ್ನನ್ನು ಕರೆಯುವಷ್ಟು ಕಾಮಾತುರ ನಾನಲ್ಲ. ಒಂದು ಮಾತನ್ನು ನೀನು ತುಟಿ ಬಿರಿದು ಮುಗುಳ್ ನಗೆಯ ಮೂಲಕವಾಗಿ ಒಪ್ಪಿಗೆಯಾಗಿ ಸೂಚಿಸಿದ್ರೆ ಮಾತ್ರ ನಿನ್ನನ್ನು ನಾನು ಅಲ್ಲಿಗೆ ಕರಕೊಂಡು ಹೋಗುವವ. ನೀನು ಅದನ್ನು ನಿರಾಕರಿಸ್ತಿ, ತಿಂಗಳ ಅವಧಿ ಕೊಡ್ತಿ ಅಥವಾ ವಾರಗಳ ಅವಧಿ ಕೊಡ್ತಿ ಅಂತಾದರೆ ಕಾಯುವುದಕ್ಕೂ ಸಿದ್ಧನಿದ್ದೇನೆ. ಹೆದರಬೇಡ ನೀನು. ನಿನ್ನ ಕುರಿತಾಗಿ ನಿನಗಿರುವ ಭೀತಿಯನ್ನು ಮೊದಲು ಬಿಡು. ಗಟ್ಟಿ ಗುಂಡಿಗೆಯನ್ನು ಹೊಂದು ಕೀಚಕನನ್ನು ಸೇರು. ಆ ಮೂಲಕವಾಗಿ ಬದುಕಿನ ಸಾರ್ಥಕ್ಯವನ್ನು ಹೊಂದು ಬಾರೆ ಈ ಕಡೆಗೆ ಮಧುವನ್ನು ಕೊಡೆ.
ಯಾವ ಪಾತಕಿ ಪಾಪಿ ಯಾವ ಪಾತಕಿ ಮಾಯ ಹೊಳಪುರಿ ಮಾದುಲೋ ಸಂಗೀತಯ ಬರಲೊಳಗೆನಿತೋ ಮರಣ ಬೇಕೆಂಬಾದಿಯಲ್ಲಿ ಸೂರದಲ್ಲಿ ಬಿದ್ದು ಹರಳನ್ನು ಗುರು ಯಮಗೆ ಬರೆಗದಿರೋ ಕೀಚಕ, ಯಾಕೋ ಪಾತಕಿಯಾಗಿ ವರ್ತಿಸ್ತಾ ಇದ್ದಿ. ನನ್ನ ನೇತ್ರದ್ವಯಗಳಲ್ಲಿ ಮಂಜುಗಟ್ಟಿದ ಹನಿಯನ್ನೊಮ್ಮೆ ನೋಡು. ಕಪೋಲವನ್ನು ಜಾರಿ ನಿನ್ನ ಮಣ್ಣನ್ನು ಸೇರಿತು ಅಂತಾದ್ರೆ ನಿನಗೆ ಶಾಪವಾಗಿ ಪರಿಣಮಿಸ್ತದೆ. ಹೆಣ್ಣೊಬ್ಬಳ ಕಣ್ಣೀರು ನಿನ್ನ ಸಾಮ್ರಾಜ್ಯವನ್ನು, ನಿನ್ನ ಭೂಮಿಯನ್ನು ನೆಮ್ಮದಿಯಲ್ಲಿಡುವುದಕ್ಕೆ ಸಾಧ್ಯ ಇಲ್ಲ. ಯಾವ ಸ್ಥಾನದಲ್ಲಿದ್ದವ ನೀನು ಅಂತಾದ್ರೂ ಯೋಚಿಸಿದ್ದೀಯೇನೋ? ಸಮಸ್ತ ವಿರಾಟ ನಗರವನ್ನು ಸಂರಕ್ಷಿಸುವ ಸಂರಕ್ಷಕನ ಸ್ಥಾನದಲ್ಲಿ ನಿತ್ತವ ನೀನು. ಕೀಚಕನ ಬೇಲಿಯಿಂದ ಕಾಯಲ್ಪಟ್ಟ ಬೇಳೆ ಮತ್ಸ್ಯ ದೇಶ. ಅಬಲೆಯರ ಅನಾಥರಾಗದ ಹಾಗೆ ಸನಾತತ್ವವನ್ನು ಒದಗಿಸಬೇಕಾದ ಸ್ಥಾನಾಪನ್ನನಿದ್ದೀನಿ. ಅದರ ಮೊತ್ತ ಮೊದಲಿನ ಅರ್ಹತೆ ಫಲವುಳ್ಳ ಫಲಾನುಭವಿ ನೀನೆ. ಬಾನನ ರಕ್ಷಣೆಗೆ ಛೇ, ಆ ನೆಲೆಯಿಂದ ಅಲ್ಲೂ ಅದನ್ನು ಯೋಚಿಸಬೇಕು. ಇನ್ನೇನೆ? ಸನಾತತ್ವವನ್ನು ಒದಗಿಸುವುದು ಅಂತ ಹೇಳಿದ್ರೆ ಏನು? ಪಾಲಿಸುವ ಪಿತೃವಿನ ಸ್ಥಾನದಲ್ಲಿ ನಿಲ್ಲಬೇಕು, ಪಾಲಿಸುವ ಭಗವಂತನ ಸ್ಥಾನವನ್ನು ಏರಬೇಕು. ಅದನ್ನುಳಿದು ಅನಾಥರಾದವರೆಲ್ಲರಿಗೂ ಸನಾತತ್ವವನ್ನು ಕಲ್ಪಿಸ್ತೇನೆ ಅಂತವರ ನಾಂತುಕೊಳ್ಳುವ ಪತಿಯಾಗುವ ಹಂಬಲವನ್ನು ಹೊಂದಕೂಡದು. ಎಷ್ಟೋ ಏನೋ ಯೋಚಿಸ್ತಾ ಇದ್ದಿ, ಏನು ಮಾತನಾಡುತ್ತಾ ಇದ್ದಿ. ನಿನ್ನ ಅಕ್ಕನ ಮನೆಯಲ್ಲಿರುವ ಸೈರೇಂದ್ರಿ ನಾನು ಅಂತ ಬಲ್ಲೆಯಲ್ವೋ ನೀನು? ನಿನ್ನ ಅಕ್ಕನನ್ನು ಸೇವಿಸುವ, ನಿನ್ನ ಅಕ್ಕನ ಮಗಳಾದ ಉತ್ತರೆಯನ್ನು ಪರಿಚಾರಿಕೆಯಲ್ಲಿ ಇರಿಸಿಕೊಂಡಂತ ನನ್ನನ್ನು ಬಯಸುವ ಮಟ್ಟಕ್ಕೆ ಇಳಿದು ಹೋದೆ. ಸೈರಂಧ್ರಿಗೆ ಶುಶ್ರೂಷೆಗೆ ಅಕ್ಕನಾದರೇನು, ಅಕ್ಕನ ತಮ್ಮನಾದರೇನು? ಮೊನ್ನೆಯೂ ಎಚ್ಚರಿಸಿದ್ದೇನೆ ನಿನಗೆ. ಹೇಗೆ? ಅನುಪಮರೆನಿಸಿದ ಗಂಧರ್ವರ 5 ಮಂದಿ ಪತಿಗಳು ನನಗಿದ್ದಾರೆ. ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದೇನೆ. ಮದನಾರಿಯೇ ಹುಂಕರಿಸಿ ಬಂದರೂ ಲೆಕ್ಕಿಸೇನು ನಾನು ಅಂತ. ನೀ ಯಾರನ್ನು ಲೆಕ್ಕಿಸ್ತಿ ಅನ್ನೋದು ಪ್ರಶ್ನೆ ಅಲ್ಲ. ಯಾವ ಮರ್ಯಾದೆಯ ಚೌಕಟ್ಟಿನೊಳಗೆ ನಾವು ವರ್ತಿಸಬೇಕು, ಬದುಕಬೇಕು ಎಂಬ ಸ್ಪಷ್ಟ ಕಲ್ಪನೆ ನನಗುಂಟು. ಕೈ ಮುಗಿಯುತ್ತಾ ಇದ್ದೇನೆ. ಬಯಸಿದ್ರೆ ನಿನ್ನ ಕಾಲಿಗೂ ಬೀಳುತ್ತೇನೆ. ಬಯಸಕೂಡದು. ಪರನಾರಿಯನ್ನು ಬಯಸಿದವರೆಲ್ಲ ಯಾವ ಸ್ಥಿತಿಯನ್ನು ತಲುಪಿದ್ದಾರೆ, ಹೊಂದಿದ್ದಾರೆ ಎನ್ನುವುದನ್ನೊಮ್ಮೆ ಪೂರ್ವದಲ್ಲಿ ಯೋಚಿಸಿ ನೋಡು. ಲೋಕವನ್ನೇ ತಲ್ಲಣಗೊಳಿಸಿದಂತಹ ರಾವಣನಂತವರು ಯಾವ ಸ್ಥಿತಿಯನ್ನು ಮುಟ್ಟಿದ್ರು? ಒಬ್ಬಳು ನಾರಿಯನ್ನು ಬಯಸುವ ಮುಖೇನವಾಗಿ. ತ್ರೇತಾಯುಗ ಕಳೆದು ಎಷ್ಟು ಕಾಲ ಆಗಿ ಹೋಯಿತು. ಕಾಲ ಕಳೆದರೂ ಧರ್ಮ ಕಳೆಯುವುದಕ್ಕಿಲ್ಲ. ಕಾಲ ಕಳೆದಿದೆ ಎಂಬ ಕಾರಣಕ್ಕಾಗಿ ಧರ್ಮದ ಬೇರು ಕಳಚುವುದಕ್ಕೂ ಇಲ್ಲ. ಧರ್ಮ ಸ್ಥಾಯಿಯಾಗಿರುವುದರಿಂದಲೇ ಧರ್ಮವನ್ನು ತಾಯಿ ಬೇರು ಅಂತ ಅಂಗೀಕರಿಸಿದವರು ನಾವಿದ್ದೇವೆ. ಧರ್ಮದ ಚೌಕಟ್ಟಿನಲ್ಲಿ ವರ್ತಿಸಬೇಕಾದ ಮೇದಿನೀಪತಿಯ ಸ್ಥಾನದಲ್ಲಿದ್ದವ ನೀನು. ನೋಡು, ಸ್ಪಷ್ಟವಾಗಿ ಆಡುತ್ತಾ ಇದ್ದೇನೆ. ನನ್ನನ್ನು ಒತ್ತಾಯಿಸುವುದಕ್ಕೆ ಬಂದೆ ಅಂತಾದ್ರೆ, ನನ್ನ ಕಣ್ಣಿಂದ ಕಂಬನಿ ಜಾರಿ ನಿನ್ನ ಭೂಮಿಯನ್ನು ಮುಟ್ಟಿತು ಅಂತಾದ್ರೆ ಸರ್ವನಾಶಾದೀತು. ಪಾತಕಿ ಬೇಡ. ಕೇಳಿ ನನ್ನ ಕಿವಿ ಗಡ ಚಿಕ್ಕಿ ಹೋಯಿತು. ಎಷ್ಟು ಬೋಧನೆ ಅಕ್ಕನಿಂದ ಅವ್ಯಾಹತವಾಗಿ ಆರ್ದ್ರೆಯ ಮಳೆ ಬರುವ ಹಾಗೆ ತರ 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 ಬೋಧನೆ. ನಿನ್ನಿಂದಲೂ ಬೋಧನೆ. ಇದನ್ನು ಕೇಳುವುದಕ್ಕಿರುವವನಲ್ಲ ನಾನು. ಕಾಮಾತುರಾಣಂ ನಾಲಜ್ಜಾನ ಭಯಂ ಎರಡು ಇಲ್ಲ ನಿನಗೆ. ಅದಕ್ಕೆ ತಿದ್ದುಪಡಿ ಮಾಡಿದ್ದೇನೆ. ನನ್ನ ಕಾಮನೆಯಲ್ಲಿ ವಿಶೇಷವಾದಂಥ ಕಾಣಿಕೆ ಇದೆ. ನನ್ನ ಕಾಮನೆಯಲ್ಲಿ ವಿಶೇಷವಾದ ಅಭಿಲಾಷೆ ಇದೆ. ನನ್ನ ಕಾಮನೆಯಲ್ಲಿ ವಿಶೇಷವಾದ ಗೌರವ ಇದೆ. ನಿನ್ನ ಪತಿಯಂದಿರ ಜ್ಯೇಷ್ಠತೆಯನ್ನು, ವರಿಷ್ಠತೆಯನ್ನು ಅಂಗೀಕರಿಸಿ ಅವರ ಮಟ್ಟಕ್ಕಿಂತಲೂ ಉತ್ತರಾಧಿಕಾರಿಯಾಗಿ ಮೆರೆಯಬಲ್ಲಂತಹ ವರ್ಚಸ್ಸನ್ನು ಹೊಂದಿರುವ ಕೀಚಕ ಅಬಲೆಯಾದ ನಿನ್ನನ್ನು ಸುಬಲೆ ಸಬಲೆಯಾಗಿಸುವುದಕ್ಕೆ ಹೊರಡುವ ಪ್ರಯತ್ನ ಮಾಡುವಾಗ ಮೈ ಕೊಸರಿ ಕೈ ಕಸರಿ ಓಡ್ತೀಯ ನೀನು. ಬಿಡುವುದಿಲ್ಲ. ಏನು ಆಶ್ಚರ್ಯ! ಇನ್ನೇನು ಅವಳ ಕಬರಿಗೆ ಕೈ ಎಕ್ಕಿ ಮೇಲೆ ಬಿದ್ದವಳನ್ನು ಒದೆದು ಹುಡಿಸ್ತೇನೆ ಅಂತ ಹೊರಟ್ರ ನೆತ್ತರು ಬರುವ ವೇಳೆಗೆ ಎಲ್ಲಿತ್ತೋ ಅದ್ಭುತ ಶಕ್ತಿ ನನ್ನ ಕುತ್ತಿಗೆಗೆ ಕೈ ಹಾಕಿ ನನ್ನ ಕಂಕುಳವನ್ನು ಬಿಗಿದು ನಾನು ಇಲ್ಲಿಯವರೆಗೆ ಅರಗಿಸಿಕೊಳ್ಳದೆ ಬಿಟ್ಟಂತಹ ವಿಶಿಷ್ಟವಾದ ಮಲ್ಲಯುದ್ಧದ ಪಟ್ಟಿನಿಂದ ಎಳೆದು ಬಿಸಾಡಿದ ಹಾಗೆ ಎಲ್ಲಿಗೆ ಬಂದು ಬಿದ್ದಿದ್ದೇನೆ ಅಂತ ಗೊತ್ತಿಲ್ಲ. ನೋಡುವ, ಕಾಯ್ತಾನೆ ಕಾಲ ನೋಡುವ. ಸಕಲರು ನೋಡುವ ರಘುವಿಯಾದರೆ ನೀನು
ಅಕಟಕಟ ಎಳೆತಂದಂತಹ ಕಳನು ಸಭಾವಲಯದ ಮಧ್ಯದಲ್ಲಿಯೇ ನನ್ನನ್ನು ಕೆಡಹಿ ಎಡಗಾಲ ನೆತ್ತಿ ಒದ್ದೆದಿದ್ದಾನೆ. ನನ್ನ ಮೂಗಿನಿಂದ ರಕ್ತ ಒಸರುತ್ತಾ ಇದೆ. ಶಿವ ಶಿವ, ಏನು ಮಾಡಲಿ? ಸಭಾಸದರು ನೆಟ್ಟ ದೃಷ್ಟಿಯಲ್ಲಿರಿಸಿ ನನ್ನನ್ನು ನೋಡುತ್ತಾ ಇದ್ದಾರೆ ಹೊರತಾಗಿ ಸ್ಪಂದನೆಯನ್ನು ಒದಗಿಸುವ ಒಬ್ಬರನ್ನೂ ಕಾಣುತ್ತಾ ಇಲ್ಲ. ಮಾನನೀಯರು ತುಂಬಿದ ಸಭೆ, ಮಾನದ ಪ್ರಾಶಸ್ತ್ಯವನ್ನು ಅರಿತು ವರ್ತಿಸುವ, ಮಾನದ ಸೀಮೆಯೊಳಗೆ ವರ್ತಿಸುವ ಮಾನಿನೀಗಡನವೂ ತಲೆ ತಗ್ಗಿಸಿ ಸುಮ್ಮನುಳಿದಿದೆ. ಈ ಸ್ಥಿತಿಯನ್ನು ಹೊಂದಿದವಳೊಬ್ಬಳು ಪರಿಚಾರಕಿ ಅಲ್ವೋ? ದಾಸಿಗಲ್ವೋ ಒದಗಿದ ಸ್ಥಿತಿ? ಒದಗಿಸಿದವ ಸ್ವಾಮಿ ಅಲ್ವೋ? ಔದಾಸೀನ್ಯ ಸಲ್ಲದು. ನಿಮ್ಮ ಮನೆಯ ಹೆಮ್ಮಕ್ಕಳು ಅಂತ ಭಾವಿಸಿ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಹೆಮ್ಮಕ್ಕಳೊಬ್ಬಳು ಈ ಸ್ಥಿತಿಯನ್ನು ಅಂತುಕೊಂಡಳು ಅಂತಾದ್ರೆ ಸುಮ್ಮನೆ ಉಳಿದೀರೋ? ಹೇಳಿ, ನಿಮ್ಮ ಅರಸನಿಗಾದ್ರೂ ಹೇಳಿ ನನ್ನ ರಕ್ಷಣೆಯನ್ನು ಮಾಡಿ. ಇಲ್ಲ ಇಲ್ಲ, ಇವರನ್ನು ಯಾಕೆ ಪ್ರಶ್ನಿಸಬೇಕು? ಸಭಾಸದನಾಗಿ ಕುಳಿತ ವಿರಾಟರಾಯನಿಲ್ವೋ? ಶಿವ 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 ಶಿವ. ಯಾರಿಗೆ ಬೇಳುವೆ ನಿನ್ನು, ಯಾರಿಗೆ ಬೇಳುವೆ ನಿನ್ನೋದು, ಯಾರು ವಿಚಾರಿ ಬರೋ ಭೂಗಿ ಜನಾರಿಯ ಸಭೆಯೋ ಅರಣ್ಯವ ಜಯ್ಯಯ್ಯೋ, ಈ ಸಭೆಯು ಅರಣ್ಯವ ಜಯ್ಯಯ್ಯೋ, ಯಾರಿಗೆ ಬೇಳುವೆನೋ ಇನ್ನು ಯಾರು ವಿಚಾರಿಪರು ಅಗಡಗ ಅಗಡಗಳಿಂದಯ ವಿಧಿಯೇ ಯಾರಿಗೆ ದೂರಲಿ, ಯಾರಲ್ಲಿ ಹೇಳಿಕೊಳ್ಳಿ? ಆಶ್ರಯವನ್ನು ಅಂತುಕೊಂಡಂತಹ ವೃಕ್ಷವೇ ದುರ್ಬಲವಾದ್ರೆ ಆ ಬಳ್ಳಿ ಕಂಡವರ ಕಾಲಿಗೆ ಸಿಕ್ಕಲೇಬೇಕು. ಬಳ್ಳಿಯ ದೋಷ ಅಂತ ಗುರುತಿಸುವುದಕ್ಕುಂಟು. ಆಶ್ರಿತರಾದಂತಹ ವೃಕ್ಷವೇ ದುರ್ಬಲವಾದದ್ದು. ಪ್ರಾರಬ್ಧ ವಿಧಿಯ ಕಾರಣದಿಂದಾಗಿ ಕಂಡವರ ಕಾಲಿಗೆ ಸಿಕ್ಕುವ ಲತೆಯಾಗಿ ಹೋದೆ ನಾನು. ಶಿವ ಶಿವ, ಯಾರಿಗೆ ಹೇಳಲಿ, ಏನು ಮಾಡಲಿ, ಯಾರಲ್ಲಿ ದೂರಿಕೊಳ್ಳಿ? ಸಮ್ರಾಟನಾಗಿ ಕುಳಿತಂತಹ ಚಕ್ರವರ್ತಿ ನನ್ನತ್ತ ಕೃಪಾದೃಷ್ಟಿಯನ್ನು ಬೀರುತ್ತಾ ಇಲ್ಲ, ನನ್ನನ್ನು ಕಾಣುತ್ತಲೂ ಇಲ್ಲ. ಅವನನ್ಯಾಕೆ ಆಡಬೇಕು? ಅವನೊತ್ತಿಗೆ ಕುಳಿತ ಕಂಕನಾಮಕರಾದ ಸನ್ಯಾಸಿಗಳಿದ್ದಾರಲ್ಲ, ಅವರಲ್ಲಿಯೇ ಪ್ರಶ್ನಿಸ್ತಾ ಇದ್ದೇನೆ. ವಿರಾಟರಾಯನಿಗೆ ಬೇಕಾದ್ದನ್ನು ಒದಗಿಸುವ, ವಿರಾಟರಾಯನಿಗೆ ಧರ್ಮ ಸೂಕ್ಷ್ಮವನ್ನು ಅರುಹುವ, ವಿರಾಟನಿಗೆ ನೀತಿಯನ್ನು ಉಚ್ಚರಿಸುವ ಸ್ಥಾನಾಪನ್ನರಂತೆ ನೀವು. ಸ್ವಾಮಿ, ಧರ್ಮ ಸೂಕ್ಷ್ಮವನ್ನು ಅರಿತವರು ಧರ್ಮಜ್ಞರಲ್ಲವೇ ನೀವು? ಅಬಲೆಯಾದವಳ ಕಣ್ಣೀರು ಸಾಮ್ರಾಜ್ಯದ ಸರ್ವನಾಶಕ್ಕೆ ಕಾರಣವಾಗ್ತದೆ ಎಂಬ ಪರಮ ಸತ್ಯವನ್ನು ಯಾಕೆ ವಿರಾಟರಾಯನಿಗೆ ಆಡುತ್ತಾ ಇಲ್ಲ? ಯಾಕೆ ಸುಮ್ಮನೆ ಉಳಿದಿದ್ದೀರಿ? ಸನ್ಯಾಸಿ ಓ ಕಕ್ಕ ಸನ್ಯಾಸಿ, ಎಲೆ ಕಂಕ ಸನ್ಯಾಸಿ, ನೀ ಸ್ವಾಮಿ ಸತ್ಯಾತ್ಮ ನೀನು, ಹಲವು ಧರ್ಮವ ಬಲ್ಲನೆಂಬೆಗೆ ಬಲ್ಲವರಲ್ಲವೇ ನೀವು ಧರ್ಮವನ್ನು? ಸಭೆ ಇದಿರೋ ಕೆನ್ನ ಕರನೊಯ್ದು ಪೂಜನಿಗಾಂಬೆ, ಬಡವರ್ತಿ ಬಡವನುಲಗವಾಗಬೇಕು ಪದವೈದೆ, ಎಲೆ ಕಂಕ ಸನ್ಯಾಸಿ. ರಾಗದ್ವೇಷಗಳಿಗೆ ಅತೀತವಾದವರು ಸನ್ಯಾಸಿಗಳಂತೆ, ಎಲೆಕಂಕ ಸನ್ಯಾಸಿ. ಒಬ್ಬರನ್ನು ಅಂತುಕೊಳ್ಳುವ ಸ್ಥಿತಿಯಲ್ಲಿ ನೀವು ಇರಕೂಡದು. ನಿಷ್ಪಕ್ಷಪಾತವಾಗಿ ನ್ಯಾಯನಷ್ಟೂರ್ಯರಾಗಿ ಧರ್ಮವನ್ನು ಮಾತ್ರ ಯೋಚಿಸಬೇಕಾದ ಸ್ಥಾನದಲ್ಲಿದ್ದವರು ನೀವು. ಅರಸನೆಸಗಿದ್ದಾನೆಂಬ ಕಾರಣಕ್ಕಾಗಿ ಅವನಲ್ಲಿ ಪ್ರೀತಿಯನ್ನು, ಅನುರಾಗವನ್ನು,
ಸೇವಕರೆಂಬ ಕಾರಣಕ್ಕಾಗಿ ಔದಾಸೀನ್ಯವನ್ನು ತಲೆಯ ಕೂಡದು. ಪರಿಚಾರಕೆಯಾಗಿ ಮಾನದಿಂದ ವರ್ತಿಸ್ತಾ ಇರುವ ಮಾನಿನಿಯೊಬ್ಬಳಿಗೆ ಸಾಮ್ರಾಜ್ಯವೇ ಅನ್ಯಾಯವನ್ನು ಮಾಡುತ್ತಾ ಇದೆ. ಯುವರಾಜನ ಸ್ಥಾನದಲ್ಲಿದ್ದ ಕೀಚಕನೇ ಈ ದುಸ್ಥಿತಿಗೆ ತಂದೊಡ್ಡಿದ್ದಾನೆ. ಧರ್ಮಜ್ಞರಲ್ಲವೇ, ಶೀಲಜ್ಞರಲ್ಲವೇ, ಸರ್ವಧರ್ಮಜ್ಞರಲ್ಲವೇ ತಾವು? ಮಾತಾಡಿ ಸ್ವಾಮಿ, ನೀವಾದರೂ ಹೇಳಿ, ನನ್ನ ಕಣ್ಣೀರು ಕಾಣುವುದಿಲ್ಲವೇ ನಿಮಗೆ? ಇವತ್ತೇ ಬಲೆಯಿಂದ ಅಳದುವುದು ಕಾಣುವುದು. ಯಾರು ಕೇಳುವವರಿಲ್ಲವೇ ನನ್ನ ಕಣ್ಣೀರು? ಪವನಜಂ ನೊಂದದಗದ ಹೃದಯಂದಿರುಗ ಕವಕದೆ ಕೋಪದಿಯು ಒಂದಂ ತ್ರಿಪಾದಿಗಳ ಮುಂದೆಲ ಮಹಾತರುವನು. ಉಪ್ಪಿನ ಭೀಮನು ಇದೇನು ರಾಜಸಭೆಯೋ ನರಸತ್ತವರ ಸಭೆಯೋ? ಗೋ ಬ್ರಾಹ್ಮಣ ಮಾನಿನಿ ಈ ಮೂರಕ್ಕೆ ಅನ್ಯಾಯವಾದರೆ ನಾವು ಆಯುಧ ಹಿಡಿಯುತ್ತೇವೆ ಎನ್ನುವುದಾಗಿ ಪ್ರಾಥಮಿಕವಾಗಿ ಬಾಲಪಾಠದಲ್ಲಿ ಹೇಳಿಕೊಂಡ ಕ್ಷತ್ರಿಯ ಧರ್ಮದಲ್ಲಿ ಹುಟ್ಟಿದಂತ ಒಬ್ಬ ರಾಜನ ರಾಜಸಭೆಯಲ್ಲಿ ಆಗಬೇಕಾದಂತ ಒಂದು ಕಾರ್ಯವೇ ಇದು. ಹೆಣ್ಣೊಬ್ಬಳು ಕಣ್ಣಿನಿಂದ ಕಣ್ಣೀರು ಸುರಿಸುತ್ತಾ ಮೂಗಿನಲ್ಲಿ ಬಸಿಯುತ್ತಿರುವಂತಹ ರಕ್ತದೊಂದಿಗೆ ಒಬ್ಬ ಅಧಮನ ಪದಾಘಾತಕ್ಕೆ ಒಳಗಾಗಿ ಹುಡಿಧೂಳಿನಲ್ಲಿ ಹೊರಳಾಡುವಾಗಲೂ ಒಬ್ಬರು ಮಾತಾಡುವುದಿಲ್ಲ, ಒಬ್ಬರು ಪ್ರತಿಭಟಿಸುವುದಿಲ್ಲ ಎಂದಾದರೆ ಮಾಡಿದ ಕೃತ್ಯಕ್ಕೆ ಅಧಮನೊಬ್ಬನೇ ಹೊಣೆಯಲ್ಲ, ಅದನ್ನು ಅನುಮೋದಿಸುವವರು ಹೊಣೆ. ಚಿತ್ರಾರ್ಪಿತ ಗೊಂಬೆಗಳಂತೆ ಒಬ್ಬರು ಮುಖ ನೋಡುತ್ತಾ ಇದ್ದಾರೆ. ಇಂಥ ಒಂದು ಅನ್ಯಾಯವನ್ನು ಕೇಳುವವರಿಲ್ಲ ಎಂದಾದ ಮೇಲೆ ಕೇಳುವವರೇ ಪ್ರಪಂಚದಲ್ಲಿ ಇಲ್ಲ ಅಂತ ಅರ್ಥ ಅಲ್ಲ. ಈ ಭೂಮಿಯಲ್ಲಿ ಒಂದಲ್ಲ ಒಂದು ವಿಧದಲ್ಲಿ ಅನ್ಯಾಯವನ್ನು ಪ್ರತಿಭಟಿಸುವ ಒಂದಲ್ಲ ಒಂದು ವ್ಯಕ್ತಿ ಶಕ್ತಿ ಹುಟ್ಟಿಯೇ ಹುಟ್ಟುತ್ತದೆ. ಆಯುಧ ಹಿಡಿಯಬೇಕಾದವರು ಕೇಳಬೇಕಾದವರು ಕೇಳಲಿಲ್ಲ ಎಂದಾದರೆ ಅರ್ಹತೆ ಇಲ್ಲದವರು ಆಯುಧ ಹಿಡಿಯಬೇಕಾಗ್ತದೆ. ಆಯುಧ ಇಲ್ಲದೆ ಇದ್ರೆ ಏನಂತೆ, ಎದುರಿನಲ್ಲಿ ಒಂದು ಮಹಾತರು ಉಂಟು, ಯಾರವನು ಮಾಡಿದವನು ಅಥವಾ ಅವನಿಗೆ ಬೆಂಬಲಿಗರಾಗಿ ನಿಲ್ಲುವಂತ ಅವನ ಅಧಮನ ವಂಶಾರಣ್ಯವು ಮುಂದೆ ಬರಲಿ, ಅಥವಾ ಅವನಿಗೆ ಬೆಂಬಲವಾಗಿ ಚಕ್ರವರ್ತಿ ಪೀಠ ಬರ್ತದೋ, ಎಲ್ಲರನ್ನು ಕೊಂದು ಮರುಳಾದೆ ಏನಯ್ಯ ವರದ ಈ ಮರವಿದು ನರವಿಗ ಪುಜೋಯೋ ಮುದಿಗೋದು ಮುದಿಕ ಫಲ ನಿನಗೆ ಬಾಳದಿನ ಮಂದಿರಕ್ಕೆ ಮತ್ತೊಂದು ಬೇರೆ. ಭಟ್ರೆ, ಎಂತಹ ಮರುಳಾಟಿಕೆ ಇದು! ಸಹನೆಯನ್ನು ತಂದುಕೊಳ್ಳಿ. ಮರವೊಂದನ್ನು ಕೀಳುವುದಕ್ಕೆ ಪ್ರಯತ್ನಿಸ್ತಾ ಇದ್ದೀರಿ. ಇದು ಸಾಮಾನ್ಯ ವೃಕ್ಷವಲ್ಲ, ಅದೆಷ್ಟೋ ನರರಿಗೆ ನೆರಳ ನೀಯುವಂತಹ ವೃಕ್ಷ. ಪಕ್ಷಿ ಸಂಕುಲಕ್ಕೆ ಆಹಾರವನ್ನು ವಸತಿಯನ್ನು ಕೊಡುವಂತಹ ಮಹಾವೃಕ್ಷ, ದಿವ್ಯ ವೃಕ್ಷ. ಇದನ್ನು ಕಿತ್ತು ಧರ್ಮಕ್ಕೆ ಚ್ಯುತಿಯನ್ನುಂಟು ಮಾಡಿರಿ. ನಿಮಗೆ ಬೇಕಾದ ಬಾಣಸಿಗನಾಗಿ ನಿಮಗೆ ಬೇಕಾದ ವ್ಯವಸ್ಥೆ ಬೇರೆ ಉಂಟು, ಅದನ್ನು ಆಯ್ದುಕೊಳ್ಳಿ. ಮರುತ ಜನ ಇದೆ ಭೂಮಿ ಬೆಮನ ಮರುತ ಒಬ್ಬಳು ಮಾನಿನಿ ಇಲ್ಲಿ ಬಳಲಿ ಬೆಂಡಾಗಿ ಬಸವಳಿದು ಕರಟಿ ಕಮರಿ ಹೋಗಿದ್ದಾಳೆ. ನೆರಳಂತೆ, ಇದು ಧರ್ಮ ಅಂತೆ. ಧರ್ಮ ಅಲ್ಲ, ನಮ್ಮ ಕರ್ಮ. ನೀರೇ ಅಳಲದಿರು ನೀನು. ಯಾರು ರಕ್ಷಿಸ್ತಾರೆ ನನ್ನನ್ನು? ನೀನೆಷ್ಟು ಹತ್ತರೂ ಇದು ಅರಣ್ಯ ರೋಧನವೇ. ಇಲ್ಲಿ ಕೀಚಕನು ಬಲಾಢ್ಯನಿದ್ದಾನೆ. ವಿರಾಟ ಭೂಪನಿಗೂ ಅವನು ಅಳುಕುವವನಲ್ಲ.
ನಿನ್ನ ಪತಿಯಂದಿರನ್ನು ದೂರದಿರಮ್ಮ ಇದಕ್ಕಾಗಿ. ಕಾಯಬೇಕಾದವರೇ ಕೈ ಬಿಟ್ರೆ ಏನು ಹೇಳಬೇಕು? ಆದರೂ ಹದಿಬದೆಯಾದಂತಹ ಹೆಣ್ಣಿಗೆ ಪತಿಯಂದಿರನ್ನು ದೂರಿ ಬದುಕುವುದು ಭೂಷಣವಲ್ಲ. ನೀನದನ್ನು ಮಾಡಲಾರೆ, ನನಗದು ವಿಶ್ವಾಸವಿದೆ. ಆದರೆ ನೀನು ದೋಷೆ ಅಲ್ಲ, ಸತ್ಕುಲ ಪ್ರಸೂತೆ. ನೀನು ಮಾಡಿದಂತಹ ಧರ್ಮವೇ ನಿನ್ನನ್ನು ಕಾಪಾಡಲಿ ಕಾಪಾಡಲಿ ಕಾಪಾಡಲಿ. ಭೂಮಿ ಬಂದೆಲೆಗಿದು ಹೇಳಬೇಕಾದವರೇ ಹೇಳಿ ಆಯ್ತಲ್ಲ. ಭಾಮಾಮಣಿ ಯೋಚಿಸಿದಳು ಇನ್ನು ಯಾರಿಗೆ ಹೇಳುವುದು? ಇವಂ ಧರ್ಮಾತ್ಮಂ ಇವ ಧರ್ಮಾತ್ಮಂ. ಭೀಮನು ಹೀಗೆ ಬೆಳೆಯುತ್ತ ಅವ ಅಧರ್ಮಿ ಅಲ್ಲ. ಭೀಮನು ಏಕೆ ಬೆನ್ನೆನ್ನುತ್ತ ಭಾಮೆಯು ಬಂದಳು ಅಳುತ್ತ ಒಡತಿಯ ಬಳಿಗೋ ಸಭಾ ಮಧ್ಯದಲ್ಲಿ ನೆತ್ತರಸರುವ ಕಾಲದಲ್ಲಿ ಆದರೂ ಬಂದ ಮಾತೇನು? ನೀ ದೋಷಿ ಅಲ್ಲ, ನೀನಾಚರಿಸಿದ ಹದಿಬದೆಯ ಧರ್ಮ ನಿನ್ನನ್ನು ರಕ್ಷಿಸ್ತದೆ. ಇಲ್ಲಿ ಅಳುವುದು ಅರಣ್ಯ ರೋದನವಾದೀತು. ಭೂಮಿಪತಿ ಅನಿಸಿಕೊಂಡಂತಹ ಧರ್ಮನಂದನ ಧರ್ಮವನ್ನಲ್ಲದೆ ಉಳಿದದ್ದನ್ನಾಡುವುದಕ್ಕಿಲ್ಲ. ಆದರೆ ಅವನನ್ನು ಆಕ್ಷೇಪಿಸಕೂಡದು. ಯಾಕೆ? ಅವನ ಸಾಮ್ರಾಜ್ಞಿಯಾಗಿ ರಾಜಸೂಯದ ಅವಭೃತ ಸ್ನಾತೆಯಾದವಳು ನಾನಿದ್ದೇನೆ. ದೂರ ಕೂಡದು ಪತಿಗಳನ್ನು. ಎಂತಹ ವಿಷಮ ಕಾಲದಲ್ಲಿಯೂ ಗಂಡಂದಿರನ್ನು ಆಕ್ಷೇಪಿಸಕೂಡದು. ಇದು ಹದಿಬದೆಯ ಧರ್ಮ. ಅವಲ್ಲೇ ಧರ್ಮಜ ನಂದನನು ಧರ್ಮಜನಿದ್ದಾನೆ, ಧರ್ಮಾತ್ಮನಿದ್ದಾನೆ. ಭೀಮಸೇನ ಅಧರ್ಮಿ ಅಲ್ಲ, ಮಾನದನನಿದ್ದಾನೆ. ಅವನ ಬಾಯಿಂದಲೇ ಬಂದ ಮಾತಲ್ವೋ, ಪ್ರಾಣವ್ಯಪಿ ಪರಿತ್ಯಜ್ಯ ಮಾನಮೇವಾಭಿರಕ್ಷತು. ಸಂದರ್ಭ ಒದಗಿತ್ತು ಅಂತಾದರೆ ಪ್ರಾಣವನ್ನಾದರೂ ಬಿಡಬಹುದು, ಮಾನವನ್ನು ಬಿಡಕೂಡದು, ಮಾನಿನಿಯಾದ ದ್ರೌಪದಿ ಅಂತ ಆಡಿದ ಮಾತು. ಹಾಗಾದರೆ ಧರ್ಮದ ಸೀಮೆಯಲ್ಲಿ ವರ್ತಿಸಬೇಕಾದ ದೀಕ್ಷಾಬದ್ಧನಾದ ಯುಧಿಷ್ಠಿರ ಭೂಪತಿ ಕೈಬಿಟ್ಟರೇನು? ಧರ್ಮದ ಸೀಮೆಯನ್ನು ಉಲ್ಲಂಘಿಸಿಯಾದರೂ ಮಾನವನ್ನು ಸಂರಕ್ಷಿಸುವುದಕ್ಕಾಗಿ ದೀಕ್ಷಾಬದ್ಧನಾದವನು ವೃಕೋದರನಿದ್ದಾನೆ. ಅವನೇ ಸರಿ, ಅವನನ್ನೇ ಆಶ್ರಯಿಸಿಕೊಳ್ಳಬೇಕು. ಆದರೆ ಅದಕ್ಕಿಂತ ಪೂರ್ವದಲ್ಲಿ ಒಡತಿಯಾದಂತಹ ಸುಧೀಷ್ಣಾದೇವಿಯಲ್ಲಿ ಸಾಗಿ ಒಂದು ಮಾತನ್ನು ಆಡಿಬಿಡುತ್ತೇನೆ. ಯಾವ ಕಾರಣಕ್ಕೂ ನನ್ನಿಂದ ಕೀಚಕನ ಹನನವಾಯಿತು, ಹತ್ಯೆಯಾಯಿತು ಎಂಬ ಆಕ್ಷೇಪ ಆರೋಪಗಳು ಬರಕೂಡದು. ನಿಮ್ಮ ಅನುಜ ಮಾಡಿದ್ದನ್ನು ಅನುಭವಿಸ್ತಾನೆ ಎಂಬ ಎಚ್ಚರಿಕೆಯ ವಾಕ್ಯವನ್ನು ಆಡಿದ್ದೇನೆ. ಸರಿ, ಮುಸ್ಸಂಜೆ ಉತ್ತರಿಸಿದೆ, ರಾತ್ರಿ ಸಮೀಪಿಸಿದೆ, ನಡುನಿಶೆಯ ಪೂರ್ವಕಾಲ. ಇನ್ನೇನು ಅರ್ಧರಾತ್ರಿ ಆಗುವ ಪೊದಲು ಹುಡುಕಿ ಹೊರಡುತ್ತೇನೆ. ಎಲ್ಲಿದ್ದಾರೆ ವಲ್ಲಭ? ಸಾಗುತ್ತೇನೆ 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 ಎಂದು ತಾಳುವೆನು ವಿಧದೋ ಎಂದೆಂದು ತಾಳುವೆನು ಮೆತ್ತಿದ ಎಂದು ಕೂಳನು ಕಾಲೊಳು ಮುಂದೇನು ಗತಿ ತನಗೆ ಹೀಗಾಗಿ ಎಂದು ತಾಳುವೆನು. ಕಣ್ಣೀರಿಳಿಸುವುದಕ್ಕೆ ಕಣ್ಣೀರು ಬತ್ತಿ ಹೋಗಿ ಆಗಿದೆ. ಎಷ್ಟು ತಳುವುದು? ಬದುಕಿನುದ್ದಕ್ಕೂ ಅಳಲೆ ಅಂತಾದ್ರೆ ಹತ್ತು ಕಣ್ಣೀರು ಬತ್ತಿ ಹೋಗುವುದಿಲ್ವಾ? ಅಮ್ಮನಲ್ಲಿ ಆಡಿದೆ, ಅರಸನನ್ನು ಕಾಣಬೇಕು ಅಂತ ಹೊರಟ್ರೆ ಕ್ಷಾತ್ರ ವಿಜೃಂಭಿಸ್ತಾ ಇದೆ ನನ್ನಲ್ಲಿ. ಅಗ್ನಿಗರ್ಭೆಯಾಗಿ ಸಂಜನಿಸಿದವಳು ನನ್ನಲ್ಲಿ ಉರಿಯುತ್ತಾ ಇರುವ ಅಗ್ನಿ ಪ್ರಚೋದಿಸ್ತಾ ಇದೆ. ಕಳಕೀಚಕನನ್ನು ಮಡುವಬೇಕು. ಏನು ಮಾಡುವ? ನನ್ನೊಟ್ಟಿಗಿದ್ದವರು ಹಿಮ್ಮೇಳದವರು ನನಗೆ ಅನುಕೂಲರಾದದಿಲ್ಲ. ಅವರ ಪಕ್ಷಪಾತವನ್ನ ಅಂತ ಆಡುತ್ತಾ ಇದ್ದಾರೆ. ಏನೇ ಸೈರೇಂದ್ರಿ, ಗಂಧರ್ವರ 5 ಮಂದಿಗಳು ನಿನ್ನನ್ನು ರಕ್ಷಿಸ್ತಾರೆ ಅಂತ ಆಡಿದ್ರಿ. ಎಲ್ಲಿ ಸಭೆಯಲ್ಲಿ ಗಂಧರ್ವರು ಬರಲಿಲ್ಲ, ಆಕ್ಷೇಪದ ನುಡಿಯನ್ನು ಆಡುತ್ತಾ ಇದ್ದಾರೆ. ಚುಚ್ಚಿ ಆಡುತ್ತಾ ಇದ್ದಾರೆ. ನೆತ್ತರಸರುವ ಕಾಲದಲ್ಲಿಯೂ ಬಾರದ ಇದ್ದ ಪತಿಗಳೇನೆ ಅಂತ ಕೇಳುತ್ತಾ ಇದ್ದಾರೆ. ಸೋತರೆ ಹಾಗೆ ಅಲ್ವ ಪ್ರಪಂಚ?
ಗೆದ್ದವರನ್ನು ಹುರಿದುಂಬಿಸುವುದಕ್ಕೆ ಬೇಕಾಗಿ ನಮ್ಮವ ನಮ್ಮವ ಅಂತ ಎದೆ ತಟ್ಟಿ ಆಮಂತ್ರಣವನ್ನು ಒದಗಿಸ್ತದೆ. ಸೋತವರನ್ನು ಕಾಣುವಾಗ ಕೈ ತಟ್ಟಿ ನಗೆಯಾಡುತ್ತಾ ನೀ ಸೋತದ್ದು ನಿನ್ನಿಂದ ಅಂತ ಬೆಟ್ಟು ಮಾಡಿ ತೋರಿಸ್ತದೆ. ಗೆಲುವಿಗೆ ಅನೇಕ ಮಂದಿ ತಂದೆಯರಿರ್ತಾರೆ, ಸೋಲು ಅನಾಥವಾಗಿರ್ತದೆ. ಈ ಸತ್ಯದ ಅರಿವು ಅನೇಕ ಸಂದರ್ಭಗಳಲ್ಲಾಗಿತ್ತು. ಮಧ್ಯ ದೇಶದಲ್ಲಿ ಇದು ಸತ್ಯ ಅಂತ ಮತ್ತೊಮ್ಮೆ ದೃಢ ಆಯಿತು. ಆಗಲೇ ಅನಾಥರಾದವರಿಗೆ ಸನಾತತ್ವವನ್ನು ಒದಗಿಸುವ ಶ್ರೀನಾಥನಿಲ್ಲುವ ನಮ್ಮ ಪಕ್ಷದಲ್ಲಿ. ಅವನಿರುವನಕ ಸೋಲಾಗುವುದಕ್ಕೆ ಕೊಡುವುದಿಲ್ಲ, ಅವನಿರುವನಕ ನಮಗೆ ಅಪಜಯ ಹೊಂದುವುದಕ್ಕೆ ಬಿಡುವುದಿಲ್ಲ. ಧರ್ಮರಾಯನಾಡಿದ ಒಂದು ಮಾತು ಸಾಕಾಗುತ್ತದೆ, ನೀನು ಆಚರಿಸಿದ ಧರ್ಮ ನಿನ್ನನ್ನು ರಕ್ಷಿಸ್ತದೆ. ಹಾಗಾದರೆ ನಾನು ಆಚರಿಸಿದ ಧರ್ಮಕ್ಕೊಂದು ಮೂರ್ತ ಸ್ವರೂಪವನ್ನು ಒದಗಿಸಿದ್ರೆ ಅದಕ್ಕೆ ಭೀಮಸೇನ ಅಂತ ಹೆಸರಾಗುತ್ತದೆ. ಸರಿ, ರಸ ಕೇಳ ದ್ರುಪದ ಸುತೆಯಿ ಪರಿಯ ಶೋಕದುಳದು ಭೀಮೋ ಹೊಸರುವ ಕಣ್ಣೀರನ್ನು ಒರೆಸಿದ್ದೇನೆ. ಅದು ನೋಡುವೆನು ಅವನಿಗೆ ಹೇಳುತ್ತೇನೆ, ರಾತ್ರಿಯೊಳು ಓರ್ವರು ಅರಿಯದು ಹಗಲಿಗೂ ಬಹಳಷ್ಟು ಒಬ್ಬನೇ ಇರುವುದು, ರಾತ್ರಿ ಅಂತೂ ಒಬ್ಬನೇ ಇರ್ತಾನೆ. ತರಳೆ ಬಂದಳು ಬಾಣಸಿನ ಮಂದಿರದೆ ಪಾಕಂ ಗೈದು ಬಳಲೆದು ಭರದ ನಿದ್ದೆಯೊಳಿರ್ಬ ಭೀಮನ ಬರದ ನಿದ್ರೆಯೋ ಬರುವ ನಿದ್ರೆಯೋ? ಭೀಮ ಕಂಡಳ ಕಾಂತೆ ಆಹಾ, ಬಾಲೆ ಕಂಡಳು ಮರುತ ಜನ ನಿದ್ದಾಲ ಜೋಗಿಯ ಸುರತ ಸುಖದಿಂದ ಆ ಆ ಸದ್ದಾಗದಂತೆ ಹೆಜ್ಜೆಯನ್ನಿರಿಸ್ತಾ ಕತ್ತಲ ಗರ್ಭವನ್ನು ಸೀಳಿಕೊಂಡು ಬಾಣಸಿಗನ ಮನೆಯನ್ನು ಸೇರಿದೆ. ಅತ್ತೆ ಆಡುತ್ತಾ ಆಡುತ್ತಾ ವಿಜೃಂಭಿಸ್ತಾ ಸಂತೋಷ ಪಡ್ತಾ ಇದ್ದ ಒಂದು ಕಥನ. ಮಡಿಲೊಳಗೆ ಮಲಗಿದಂತಹ ಬಾಲಭೀಮ ತೊಡೆಯಿಂದ ಜಾರಿ ಕೆಳಗೆ ಬಿದ್ದ ಕ್ಷಣದಲ್ಲಿಯೇ ಬಂಡೆ ಹೋಳಾಗಿ ಹೋಯಿತಂತೆ. ಬಾಲಭೀಮ ಬಿದ್ದ ಕಾಲದಲ್ಲಿ ಬಂಡೆಯ ಭೀಮ ಅಂತ ಅವನಿಗೆ ಹೆಸರಾಯಿತಂತೆ. ಭೀಮ ಬಕನನ್ನು ಮಡುಹಿದ ಮೇಲೆ ಬಂಡಿಯ ಭೀಮ ಅಂತ ಹೆಸರಾಯಿತಂತೆ. ನೋಡಿದ್ರು ಅವಸ್ಥೆ, ಹೊಲೆಯ ಬದಿಯಲ್ಲಿ ಹಂಡೆಯ ಬುಡದಲ್ಲಿ ಮಲಗಿದ್ದಾನೆ. ಬಂಡೆಯ ಭೀಮನೂ ಅಲ್ಲ, ಬಂಡಿಯ ಭೀಮನೂ ಅಲ್ಲ, ಹಂಡೆಯ ಭೀಮನಾಗುವ ದುಸ್ಥಿತಿಯನ್ನು ಹೊಂದಿದನಲ್ಲ. ಛೇ, ನೀಳವಾದ ತೋಳನ್ನು ಚಾಚಿ ಅದರ ಮೇಲೆ ತನ್ನ ತಲೆಯನ್ನು ಇರಿಸಿಕೊಂಡು ಬರದ ನಿದ್ರೆಯಲ್ಲಿದ್ದಾನೆ. ಯಾರಿಗೆ ಸ್ವಾಮಿ ನಿದ್ರೆ ಬಂದೀತು? ಪರರ ಸೇವೆಯನ್ನು ಚಕ್ರವರ್ತಿ ವಂಶಜರು ಮಾಡುತ್ತಾ ಇರುವುದು, ಪರರುಂಡ ಮೇಲೆ ಪರೋಚ್ಚಿಷ್ಟವನ್ನು ಉಣ್ಣಬೇಕಾದ ದುಸ್ಥಿತಿ. ಪರ ಸೇವೆ ಮಾತ್ರ ಅಲ್ಲ, ಅಜ್ಞಾತರಾಗಿ ತಾವು ಯಾರು ಅಂತ ಹೇಳಿಕೊಳ್ಳಲಾಗದ ಸ್ಥಿತಿಯಲ್ಲಿ ನಿದ್ರೆ ಬಂದೀತು ಒಬ್ಬ ಮಾನದನಿಗೆ. ಬರದ ನಿದ್ರೆಯನ್ನು ಆರೋಪಿಸಿಕೊಂಡು ಮಲಗಿದ್ದಾನೆ. ಬರದ ನಿದ್ರೆ ಅಂತ ಆಡುವವರು ಆಡಬಹುದು, ಬರದ ನಿದ್ರೆ
ಬಾರದೇ ಇರುವ ನಿದ್ರೆ. ನಾನು ಹೀಗೆ ತರ್ಕಿಸ್ತೇನೆ, ಯಾವ ವಿರಾಟ ನಗರವನ್ನು ಯಾರೂ ಬರಿದಾಗಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ರಕ್ಷಾ ಕವಚವಾಗಿ ನಿಂತ ಕೀಚಕ ನಾಮಕನಾದ ಕಳಲನ್ನು ಮಡುಹಿ ಮತ್ಸ್ಯನಗರಿಗೆ ಬರವನ್ನು ತರಿಸುವುದಕ್ಕಾಗಿ ಬರದ ನಿದ್ರೆ, ಮತ್ಸ್ಯನಗರದ ಬರಗಾಲದ ನಿದ್ರೆ ಇದು. ಸರಿ, ಶ್ವೇತಛತ್ರದ ಕೆಳಗೆ ಧರ್ಮನಂದನ ಕುಳಿತಿರುವ ಹೊತ್ತಿನಲ್ಲಿ ಶ್ವೇತಛತ್ರವನ್ನು ತಾನೇ ಹಿಡಿದು ಯಮಸೂನುವಿಗೆ ಜಯಘೋಷವನ್ನು ಮೊಳಗಿಸ್ತಾ ಇದ್ದವು.